ಸ್ನೇಹಿತರೆ ನಮಸ್ಕಾರ. ಇವತ್ತು ವಿಶೇಷವಾದ ಒಂದು ಕಥೆಯನ್ನು ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಈ ಕಥೆನ ಕೇಳ್ತಾ ಇದ್ರೆ ನಿಮಗೆ ರೋಮಾಂಚನವಾಗುತ್ತೆ. ಬಂಧುಗಳೇ, ನಾವು ನೋಡ್ತಾ ಇದ್ದೀವಿ ಇದೊಂದು ಬಸವಣ್ಣನ ವಿಗ್ರಹ. ಆ ವಿಗ್ರಹ ಒಂದಲ್ಲ ಇಲ್ಲಿರೋದು, ನಾನು ಸುತ್ತಲೂ ನೋಡ್ತಾ ಇದ್ದೀರಾ. ಅಲ್ಲೊಂದು ವಿಗ್ರಹ ಇದೆ, ಮತ್ತು ಇಲ್ಲೊಂದು ದೇವಾಲಯದ ವಿಗ್ರಹ ಇದೆ, ಎದುರುಗಡೆ ಒಂದು ದೇವಾಲಯದ ವಿಗ್ರಹ ಇದೆ. ಹೀಗೆ ಸುತ್ತಲೂ ದೇವಾಲಯಗಳ ವಿಗ್ರಹಗಳು ಕಾಣಿಸ್ತಾ ಇವೆ. ಒಂದು ಕಾಲದಲ್ಲಿ ಒಂದು ಬಸವನನ್ನ ಅದನ್ನ ತಿನ್ನಬೇಕು ಅಂತ ಹೇಳಿ ಕೆಲವರು ಕಡ್ದಾಗ ಅದು ತತ್ಕ್ಷಣವಾಗಿ ಕಲ್ಲಾಗಿ ಪರಿಣಾಮಗೊಂಡಂತಹ ಒಂದು ವಿಶೇಷವಾದ ಕ್ಷೇತ್ರ. ಈ ಕ್ಷೇತ್ರ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಯಡಿಯೂರು ಪಕ್ಕಕ್ಕೆ, ಶ್ರೀ ಕ್ಷೇತ್ರ ಯಡಿಯೂರಿನ ಪಕ್ಕಕ್ಕೆ ಹೊಂದಿಕೊಂಡಂತಿರುವ ಮಂಗಳ ಗ್ರಾಮ. ಆ ದೇವಾಲಯದ ಮುಂಭಾಗದಲ್ಲಿ ನಾನಿದ್ದೀನಿ. ವಿಶೇಷ ಏನು ಅಂತ ಅಂದರೆ, ಜೀವಂತ ಬಸವವನ್ನು, ಹಸುವನ್ನು, ಗೋವನ್ನು ತಿನ್ನಬೇಕು ಅಂತ ಹೇಳಿ ಕೆಲವರು ಅದನ್ನು ಕತ್ತರಿಸಿದಾಗ ಅದು ಕಲ್ಲಾಗಿದ್ದಂತಹ ಒಂದು ವಿಶೇಷವಾದ ದೇವಾಲಯ. ಈ ಕ್ಷೇತ್ರದಲ್ಲಿ ಹಲವಾರು ಬಸವಗಳ ಸಮಾಧಿಗಳು ಇದೆ. ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ಬಿಟ್ಟಂತಹ ಒಂದು ವಿಶೇಷವಾದ ಬಸವ ಇವತ್ತು ಸಾರ್ವಜನಿಕರಿಂದ ಪೂಜಿತಗೊಳ್ಳುತ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಇದೇ ದೇಹದ ಮುಂದಿನ ಭಾಗ. ಆ ಹಿಂದ್ಗಡೆ ಕಾಣ್ತಾ ಇದ್ದ ಕೆಲವು ಕಲ್ಲುಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅವೆಲ್ಲ ಕೂಡ ಆ ದೇಹದ ಬಿಡಿ ಭಾಗಗಳು, ಅಂದರೆ ಕಾಲು, ಭುಜ, ಈ ರೀತಿ ನಾವು ನಂಬೋಕ್ಕೆ ಅಸಾಧ್ಯವಾಗಿರುವಂಥದ್ದನ್ನು ಇಲ್ಲಿ ಸಾಧ್ಯವಾಗಿದೆ. ಸಿದ್ಧಲಿಂಗೇಶ್ವರನಿಗೆ ಬಿಟ್ಟಿದ್ರು ಅನ್ನೋ ಬಸವದ ಒಂದು ಮಾಹಿತಿ ಇಲ್ಲಿದೆ. ಅರ್ಚಕರನ್ನ ಮಾತಾಡಿಸ್ತಾ ಹೋಗೋಣ. ಯಡಿಯೂರು ಸಿದ್ಧಲಿಂಗೇಶ್ವರರು 12ನೇ ಶತಮಾನದ ಬಸವಾದಿ ಶಿವಶರಣರ ಬಳಿಕ ಕಲ್ಯಾಣ ಕ್ರಾಂತಿಯ ನಂತರ ಇಡೀ ನಾಡಿನೆಲ್ಲೆಡೆ ಚೆದರು ಹೋಗಿರ್ತಕ್ಕಂತಹ ಎಲ್ಲ ಶಿವಶರಣರ ಒಟ್ಟಿಗೆ ಸೇರಿಸಿ ಸುಮಾರು 701 ಜನ ವಿರಕ್ತರು ಮತ್ತು ಜಂಗಮರೊಡಗೂಡಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಧರ್ಮಬೋಧನೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ತಮಗೆಲ್ಲರಿಗೂ ತಿಳಿದಿರತಕ್ಕಂತಹ ರೀತಿಯಲ್ಲಿ ಯಡಿಯೂರಿನಲ್ಲಿ ಲಿಂಗೈಕ್ಯರಾಗ್ತಾರೆ. ಬಹುಶಃ ಈ ಒಂದು ಭಾಗದಲ್ಲಿ ನಾಗಿನಿ ನದಿ ಮತ್ತು ಶಿಂಷಾ ನದಿಗಳ ನಡುವೆ ಇರತಕ್ಕಂತಹ ಈ ಒಂದು ಮಂಗಳ ಗ್ರಾಮ. ಯಡಿಯೂರು ಸಿದ್ಧಲಿಂಗೇಶ್ವರರಿಗೆ ಈ ಭಾಗದ ಜನ ಸಾಮಾನ್ಯವಾಗಿ ಒಂದು ಪದ್ಧತಿ ಮತ್ತು ಸಂಪ್ರದಾಯ ಅಂತಂದರೆ ಆಯಾ ದೇವಸ್ಥಾನಗಳಿಗೆ ಒಂದು ಬಸವನ ಬಿಡ್ತಕ್ಕಂಥದ್ದು ಒಂದು ಸಹಜವಾಗಿ ನಡೆದು ಬಂದಿರತಕ್ಕಂತಹ ಒಂದು ಪ್ರಕ್ರಿಯೆ. ಇಂತಹ ಒಂದು ಪ್ರಕ್ರಿಯೆಯ ನಡುವೆ ಯಡಿಯೂರು ಸಿದ್ಧಲಿಂಗೇಶ್ವರರಿಗೆ ಈ ಭಾಗದ ರೈತರು ಒಂದು ಬಸವನನ್ನು ಬಿಟ್ಟಂಥ ಸಂದರ್ಭದಲ್ಲಿ ಎರಡೂ ಒಂದು ನದಿ ದಂಡೆಯಲ್ಲಿರ್ತಕ್ಕಂತಹ ಈ ಒಂದು ಪ್ರದೇಶ ಬಹುಶಃ ಕಾಡುಗಳಿಂದ ಮತ್ತು ದೊಡ್ಡ ದೊಡ್ಡ ಗಿಡಮರಗಳಿಂದ ಅತ್ಯಂತ ದಷ್ಟಪುಷ್ಟವಾದಂಥ ಫಲವತ್ತಾದ ಮಣ್ಣಿನಲ್ಲಿ ಬಂದಂತಹ ಹುಲ್ಲುಗಾವಲನ್ನು ಒಳಗೊಂಡಂಥ ಪ್ರದೇಶ ಆಗಿತ್ತು. ಇಲ್ಲಿ ಬಸವ ಮೇಯ್ದು ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ವರ್ಗದ ಜನ ಆ ಒಂದು ದಷ್ಟಪುಷ್ಟವಾಗಿ ಬೆಳೆದಂತಹ ಬಸವನನ್ನು ಒಂದು ಭಜಿಸುವ ಮೂಲಕ ಸಂಪೂರ್ಣವಾಗಿ ಅದನ್ನು ಭಕ್ಷಿಸುವಂತಹ ಒಂದು ಪ್ರಯತ್ನಕ್ಕೆ ಎಡೆ ಮಾಡಿದಂಥ ಸಂದರ್ಭದಲ್ಲಿ ಅದು ದೈವಾಂಶ ಸಂಭೂತನಾಗಿರ್ತಕ್ಕಂತಹ ಬಸವ ಈ ಒಂದು ಭಾಗದಲ್ಲಿ ಹಾಗೇ ಶಿಲೆಯಾಗಿರ್ತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ಬಹುಶಃ ಯಡಿಯೂರು ಸಿದ್ಧಲಿಂಗೇಶ್ವರನ ದೇವಸ್ಥಾನದಿಂದ 3 ಕಿಲೋಮೀಟ್ರ್ ಮಾರ್ಕೋನಹಳ್ಳಿ ರಸ್ತೆ, ಸ್ಟೇಟ್ ಹೈವೇ 84 ಬರ್ತಕ್ಕಂತಹ ಈ ಒಂದು ಉದ್ಭವ ಬಸವಣ್ಣ ಸ್ವಾಮಿ ದೇವಸ್ಥಾನ ಮಂಗಳ. ಈ ಒಂದು ಭಾಗದಲ್ಲಿ ಬಹುಶಃ ಈ ಸುತ್ತಮುತ್ತಲಿನ ಬಹುತೇಕ ಜನ ಪ್ರತಿ ವರ್ಷ ಶ್ರೀಸ್ವಾಮಿಯವರಿಗೆ ತಾವು ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಕ್ಕಂಥದ್ದು ಗಮನಿಸ್ಬೋದು. ಜೊತೆಗೆ ವರ್ಷಕ್ಕೊಂದು ಬಾರಿ ಶಿವರಾತ್ರಿಯಾದ 15 ದಿನಕ್ಕೆ ಶ್ರೀಸ್ವಾಮಿ ಬಸವಣ್ಣನವರ ಒಂದು ರಥೋತ್ಸವ ಮತ್ತು ಕೆಂಡದ ಒಂದು ಉತ್ಸವ ಸೇವೆ ಕೂಡ ಇಲ್ಲಿ ನಡೆಯುತ್ತೆ. ಸೊ ಎಲ್ಲ ಸದ್ಭಕ್ತರು ಇಲ್ಲಿ ಶ್ರೀಸ್ವಾಮಿಯವರಿಗೆ ನಡ್ಕಂತಾರೆ. ಈ ಯಡಿಯೂರು ಸಿದ್ಧಲಿಂಗೇಶ್ವರರ ಒಂದು ದೈವಾಂಶ ಸಂಭೂತವಾದಂತಹ ಈ ಒಂದು ಉದ್ಭವ ಬಸವಣ್ಣ ಬಹುಶಃ ಯಾರೂ ಒಂದು ಉಳಿ ಹಾಕಿ ಒಂದು ಏಟನ್ನು ಅಥವಾ ಕೆತ್ತನೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಲ್ಲ. ಸಂಪೂರ್ಣವಾಗಿ ಹಾಗೇ ಉದ್ಭವಿಸಿರ್ತಕ್ಕಂತಹ ಬಸವೇಶ್ವರ ಸನ್ನಿಧಿ ಆಗಿರೋದ್ರಿಂದ ಬಹುಶಃ ಇದನ್ನು ಉದ್ಭವ ಬಸವಣ್ಣ ಸನ್ನಿಧಿ ಅಂತ ಹೇಳಿ ಕರೀತಾರೆ. ಈ ಭಾಗದ ಸದ್ಭಕ್ತರು ಹೆಚ್ಚು ಶ್ರೀಸ್ವಾಮಿಯವರಿಗೆ ನಡ್ಕೊಳ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸಾಮಾನ್ಯವಾಗಿ ಈ ಒಂದು ಭಾಗ ಯಡಿಯೂರಿಗೆ ಭೇಟಿ ಕೊಟ್ಟಂತಹ ಭಕ್ತರು ಮಾರ್ಕೋನಹಳ್ಳಿ ಜಲಾಶಯವನ್ನು ವೀಕ್ಷಣೆ ಮಾಡುವ ನಡುವೆ ಬರ್ತಕ್ಕಂತಹ ಉದ್ಭವ ಬಸವಣ್ಣ ಸ್ವಾಮಿ ದೇವಸ್ಥಾನ. ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂತಹ ಒಂದು ಕೈಕರ್ಯವನ್ನು, ಸೇವೆಯನ್ನು ಭಗವಂತನಿಗೆ ಸಲ್ಲಿಸ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು. ಇದು ಉದ್ಭವ ಬಸವಣ್ಣ ಸ್ವಾಮಿ ಕ್ಷೇತ್ರ ಮಂಗಳ. ಸ್ನೇಹಿತರೆ ಕೇಳಿದ್ರಲ್ಲ, ಈಗ ತುಂಬ ಜನ ಭಕ್ತರಿದ್ದಾರೆ. ಅವರು ಈ ದೇವಾಲಯದ ಬಗ್ಗೆ, ಬಸವಣ್ಣನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಈ ಬಸವೇಶ್ವರ ಸ್ವಾಮಿದು ಸುತ್ತಲ ಸುಮಾರು 5 ಹಳ್ಳಿಗಳು, ಮಂಗಲ, ಚಿಕ್ಕನಹಳ್ಳಿ, ಮಾರ್ಕೋನಹಳ್ಳಿ, ಕೊಡವತ್ತಿ, ಈ ಎಲ್ಲ ಮಂಟ್ಯ ಎಲ್ಲನೂ ಕೂಡ ಪ್ರತಿ ವರ್ಷ ಇಲ್ಲಿಗೆ ಆರತಿ ಮಾಡಿ, ಕೊಂಡ ಮಾಡಿ, ರಥೋತ್ಸವ ಮಾಡಿ
ವಿಜೃಂಭಣೆಯಿಂದ ವರ್ಷಕ್ಕೊಂದು ಸರಿ ಹಬ್ಬ ಆಚರಿಸ್ತಾರೆ. ಮತ್ತು ಇಲ್ಲಿ ಯಾವುದೇ ಶಾಸ್ತ್ರ ಹೇಳೋದಾಗಲಿ ಅಥವಾ ಯಂತ್ರ ಮಂತ್ರ ತಂತ್ರಗಳು ಏನೂ ಇಲ್ಲ. ಇಲ್ಲಿ ಭಕ್ತರು ಬರ್ತಾರೆ, ದೇವ್ರಿಗೆ ಅರ್ಸ್ಕೋತಾರೆ. ನಮಗೆ ಕಷ್ಟ ಇದೆಯಪ್ಪ ದೇವರೇ, ನಮಗೆ ನೀನು ಈ ಕಷ್ಟ ನೆರವೇರಿಸ್ಕೋಬೇಕು ಅಂತ ಭಗವಂತ ಅವ್ರ ಕಷ್ಟ ಸುಖಗಳನ್ನ ಅವರ ಧರ್ಮಾನುಸಾರ ಅವರಿಗೆ ಯಶಸ್ಸು ಕೊಡ್ತಾನೆ. ಹಂಗಾಗಿ ಪ್ರತಿ ವರ್ಷ ದಿನೇ ದಿನೇ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ನಾವಂತೂ ಸಣ್ಣ ಮಕ್ಕಳಿಂದಲೂ ಕೂಡ ಪ್ರತಿ ವರ್ಷ ಜಾತ್ರೆಯಲ್ಲಿ ಬಂದು ಭಗವಂತನ ದರ್ಶನ ಮಾಡಿಕೊಂಡು ಬಸವಣ್ಣ ಚೆನ್ನಾಗಿ ಒಳ್ಳೇದು ಮಾಡೋಣ ಎಲ್ಲರಿಗೂ. ಇಲ್ಲ ಎಲ್ಲ ಒಳ್ಳೇದಾಯ್ತದೆ, ಅಂದ್ಕೊಂಡಿದ್ದೆಲ್ಲ ಆಗೈತೆ, ಅದಕ್ಕೆ ಬರ್ತೀವಿ, ವರ್ಷ ಬರ್ತೀವಿ. ಇಲ್ಲ ನಾವು ವರ್ಷ ಬರ್ತೀವಿ, ದೇವ್ರ ಪೂಜೆ ಮಾಡ್ಕೊಳ್ತೀವಿ, ಹೋಯ್ತು. ನಾವು ಫಸ್ಟು ಫ್ಯಾಕ್ಟ್ರಿ ಕೆಲಸ ಮಾಡ್ತಾಯಿದ್ವಿ, ಅಲ್ಲಿ ನಮ್ಮದು ಎಲ್ಲ ರಿಟ್ರೀಟ್ ಇದಾಗೋಡ್ತು. ಇವಾಗ ಯಾವ ಇದು ಇಲ್ಲ, ಇವಾಗ ಪೂಜೆ ಮಾಡ್ಕೊಂಡು ಹೆಂಗೋ ಇದು ಮಾಡ್ಕೊಂಡು ಪ್ರತಿ ವರ್ಷ ನಾವು ಈ ಒಂದು ವಾರ್ಷಿಕೋತ್ಸವನ ನಡೆಸ್ಕೊಂಡು ಬರ್ತಾಯಿದ್ದೀವಿ. ವರ್ಷದಿಂದ ವರ್ಷಕ್ಕೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ನಾವು ನೋಡ್ತಾ ಇದ್ದೀವಿ. ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಈ ಬಸವೇಶ್ವರ ಸ್ವಾಮಿ ತುಂಬ ಉನ್ನತ ರೀತಿಯಲ್ಲಿ ಅವ್ರನ್ನ ಅಭಿವೃದ್ಧಿ ಪಥದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೊಂದು ವಿಶೇಷವಾದ ರೀತಿಯ ಸನ್ನಿಧಿ ಇದು ಹಾಗೆ ನಮ್ಮ ಅರ್ಚಕರು ಹೇಳಿದಾಗೆ ಇದೊಂದು ವಿಶೇಷ ರೀತಿಯ ಶಕ್ತಿಯನ್ನು ಹೊಂದಿರತಕ್ಕಂಥ ಸನ್ನಿಧಾನ. ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ವಿಶೇಷ ರೀತಿಯ ಒಂದು ಧೈರ್ಯ, ಆತ್ಮಸ್ಥೈರ್ಯ ಹಾಗೆ ಆರ್ಥಿಕ ಅಭಿವೃದ್ಧಿಯನ್ನು ಕೂಡ ಪಡಿತಾರೆ. ಇದೊಂದು ವಿಶೇಷವಾದ ಸನ್ನಿಧಿ. ಇವತ್ತು ನಾವೇನೇ ಮಾಡಿದ್ರು ಈ ಸನ್ನಿಧಿಲಿ ಭಾಳ ಎಲ್ಲ ಕಡೆಯಿಂದ ಒಳ್ಳೇದಾಗ್ತಾಯಿದೆ. ಒಳ್ಳೆ ಜನ ಬರ್ತಾವ್ರೆ, ನಮ್ಮ ಜಾತ್ರೆ ಅದ್ದೂರಿಯಾಗಿ ನಡೆಸ್ಕೊಡ್ತಾವ್ರೆ. ಎಲ್ಲರಿಗೂ ಒಳ್ಳೇದಾಗಲಿ, ಈ ದೇವಸ್ಥಾನಕ್ಕೆ ಬಂದು ಭಗವಂತ ಎಲ್ಲರಿಗೂ ಕಾಪಾಡಲಿ ಅಂತ. ನಮಗೆ ಇಲ್ಲಿ ಬಂದಮೇಲೆ ಈ ಬಸವಣ್ಣನೇ ನಮಗೆ ಇವತ್ತು ನಾವು ಅನ್ನ ತಿಂತಾಯಿದ್ದೀವಿ ಅಂದರೆ ಬಸವಣ್ಣ ಹೆಸರು ಹೇಳ್ಕೊಂಡು ಅನ್ನ ತಿಂತಾ ಇರೋದು. ಯಾಕೆಂದರೆ ಬೆಳಿಗ್ಗೆ ಎದ್ದರೆ ನಾವು ಬಸವಣ್ಣ ಸನ್ನಿಧಿಲಿ ಕೈ ಮುಕ್ಕೊಂಡು ಇವತ್ತು ಅನ್ನ ತಿನ್ನಬೇಕು ಅಂದರೆ ನಮ್ಮ ಅಪ್ಪನ ಸನ್ನಿಧಿಯಿಂದ ಅನ್ನ ತಿಂತಾಯಿದ್ದೀವಿ ಇವತ್ತು. ಅದರಿಂದ ಇಲ್ಲೆಲ್ಲರಿಗೂ ಒಳ್ಳೆಯದಾಗತ್ತೆ. ಇಲ್ಲಿ ಬಂದಿರೋ ಭಕ್ತರು ಎಲ್ಲರಿಗೂ ಸಹ ಒಳ್ಳೆಯದಾಗಿ ಎಲ್ಲ ಆಸಕ್ತಿಯಿಂದ ಮುಂದಿನ ನೋಡಿ ಹೆಚ್ಚಿನ ರೀತಿಯಲ್ಲಿ ನಾನು ಮಾಡಿಸ್ತೀನಿ, ನಾನು ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ, ಒಬ್ಬರು ಕುರ್ಜ್ ಮಾಡಿಸ್ತೀನಿ ಅಂತೆಲ್ಲ ಆಸಕ್ತಿ ಒಳ್ಳೆಯ ಜನ ಬಂದವ್ರೆ. ದೇವ್ರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಈ ದೇವಸ್ಥಾನನ. ಈ ದೇವಸ್ಥಾನದಲ್ಲಿ ಒಂದು ಅಂದಾನ ನಡಿಬೇಕು. ಸೋಮವಾರ ಈ ದೇವಸ್ಥಾನದಲ್ಲಿ 10 ಹಳ್ಳಿಗೆ ಒಳ್ಳೇದಾಗಬೇಕು ಅಂತ ನಾವು ಭಗವಂತನ ಬೇಡ್ತಾ ಇದ್ದೀವಿ. ಸ್ನೇಹಿತರೆ, ಕೇಳಿದ್ರಲ್ಲ, ಇದು ಇರುವಂಥ ಜಾಗ. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ಮರ್ಕೋನಹಳ್ಳಿ ಹೋಗೋ ದಾರಿನಲ್ಲಿ ಕೇವಲ 3 ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ರೆ ಈ ಜಾಗ ಸಿಗುತ್ತೆ. ನೀವು ಯಡಿಯೂರು ಸಿದ್ಧಲಿಂಗೇಶ್ವರನ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ಕೂಡ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ. ಯಾವ ಜಾಗದಲ್ಲಿ ಯಾವ ಶಕ್ತಿ ಇರುತ್ತೆ ಎಂಬುದನ್ನು ಯಾರೂ ಕೂಡ ಹೇಳೋದಕ್ಕಾಗಲ್ಲ. ನಿಮ್ಮ ಯಾವ ಸಮಸ್ಯೆಗಳು ಈ ಜಾಗದಲ್ಲಿ ಬಗೆಹರಿಯುತ್ತೆ ಎಂಬುದನ್ನು ನಾನು ಕೂಡ ಹೇಳೋದಕ್ಕಾಗಲ್ಲ. ಈ ಸಂಬಂಧ ಭೇಟಿ ನೀಡಿ ಈ ಕ್ಷೇತ್ರದಲ್ಲಿ ನೀವು ನಿಮ್ಮ ಆರೈಕೆಗಳನ್ನು ಒಪ್ಪಿಸ್ಬೋದು. ಅದೇ ರೀತಿ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಹೆಚ್ಚು ಜನಕ್ಕೆ ತಲುಪೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.